ನಟ ನೀವು ಇವತ್ತು ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ಗೆ ಬಂದಿದ್ದೀರಿ. ಹಾಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದಂತಹ ಚುಪ್ಪಾಳೆಯ ಗೌರವ ಬರಬೇಕು ಶ್ರೀಯುತ ಅಶೋಕ್ ಅವರಿಗೆ. ಸಾರಿ, ಈಗ ನಾನು ಮಾತಾಡ್ತೀನಿ, ತುಳು ಇಲ್ಲ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಯಾಕಂದರೆ ಇವ್ರನ್ನ ಕನ್ನಡ ಚಿತ್ರರಂಗದಲ್ಲಿ ನೀವೆಲ್ಲರೂ ನೋಡಿರ್ತೀರ. ಹೆಚ್ಚು ಕಡಿಮೆ 5 ದಶಕಗಳ ಕಾಲ ಕಲಾವಿದರಾಗಿದ್ದರು. ನನಗೆ ಆತ್ಮೀಯರಾದ ನಂತರದಲ್ಲಿ ಅವ್ರ ಬಗ್ಗೆ ನಾನು ವಿಚಾರಿಸ್ಕೊಂಡಾಗ, ನಮ್ಮಿಬ್ಬರ ಸ್ನೇಹ ಆದ ನಂತರದಲ್ಲಿ ಈ 50 ವರ್ಷ ಒಂದು ಚಿತ್ರರಂಗದಲ್ಲಿ ಇರೋದಂದ್ರೆ ಅದು ಸಣ್ಣ ಮಾತಲ್ಲ. ಈಗಲೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ, ಖುಷಿಯಾಗಿರ್ತಾರೆ. ಅದಾದಮೇಲೆ 30 ವರ್ಷ ಕನ್ನಡ ಚಲನಚಿತ್ರ ರಂಗದಲ್ಲಿ ಕಾರ್ಮಿಕರಿಗೋಸ್ಕರ ದುಡಿದಿದ್ದಾರೆ. ದಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ವಾಟ್ ಹಿ ಡಿಡ್. ಅವರ ಒಟ್ಟಾರೆ ಜೀವನದಲ್ಲಿ ನಾವೆಲ್ಲರೂ ಕಲಾವಿದರಾಗಿ ನಾವೇನೋ ಬದುಕನ್ನ ಕಟ್ಕೋತೀವಿ, ಆದರೆ ಆ ಕಾರ್ಮಿಕರಿಗೆ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ಅಂತ ಒಂದು ಉದ್ದೇಶಪೂರ್ವಕವಾಗಿ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿ ಹಲವಾರು ಕೆಲಸಗಳು, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ನನಗೆ ಅವರು ತುಂಬ ಇಷ್ಟ ಆಗ್ತಾರೆ. ಇನ್ನೊಂದು, ಇವರ ಆತ್ಮೀಯರು ಯಾರು ಅಂತ ಕೇಳ್ತೀರಿ. ಇವರ ದೊಡ್ಡ ಆತ್ಮೀಯರು ಯಾರಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಇವರು ಇಬ್ರು ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಂತ ಒಂದು ಉದಾಹರಣೆ ಹೇಳ್ತೀನಿ. ನಿನ್ನೆ ನಾವು ಬೆಂಗಳೂರಿಂದ ಇವ್ರನ್ನ ಕರ್ಕೊಂಡು ಬರ್ತಾ ಇದ್ದೆ. ಒಂದು ಫೋನ್ ಬಂತು ಇವರಿಗೆ. ನನಗೆ ಗೊತ್ತಿತ್ತು ಇವರು ತುಂಬ ಆತ್ಮೀಯರು, ರಜನಿ ಸಾರ್ ಜೊತೆಯಲ್ಲಿ ತುಂಬ ಆತ್ಮೀಯರು ಅಂತ. ಫೋನ್ ಬಂದಾಗ, ಹೇಳು ಶಿವಾಜಿ ಅಂತ ಹೇಳ್ತಾರೆ ಇವರು. ಹಾ ಶಿವಾಜಿ, ನಾನು ಹಿಂದ್ಗಡೆ ಸೀಟ್ ಅಂತ ಕಿವಿ ಹಿಂಗೆ, ನನಗೆ ರಜನಿಕಾಂತ್ ಅವ್ರ ವಾಯ್ಸ್ ಕೇಳಬೇಕು ಅಂತ ಆಸೆ ಆಯಿತು. ಎಷ್ಟು ಅನ್ಯೋನ್ಯವಾಗಿ ಒಬ್ಬ 2 ಸ್ನೇಹಿತರು ಮಾತಾಡ್ತಾರೆ ಅಂದರೆ, ಓ ಮೈ ಗಾಡ್, ಇವ್ರನ್ನ ಏನೋ ಒಂದು ಕಾಲೆಳಿತಾರೆ, ಇವರು ಅವ್ರನ್ನ ಕಾಲೆಳಿತಾರೆ. ನಾನು ಮೈಸೂರಲ್ಲಿದ್ದೀನಿ, ನೀನು ಯಾವಾಗ ಬರ್ತೀರ ವೇಣು ಅಂತ ಇವ್ರನ್ನ ವೇಣು ಅಂತ ಕರೀತಾರೆ. ಅಣ್ಣ ಫೋನಲ್ಲಿ ಮಾತಾಡಿ, ಆಯಿತು ಶಿವಾಜಿ ಬರ್ತೀನಿ ನಾನು ಅಂತ ಇಟ್ಟರು. ಸಡನ್ ಹಿಂದೆ ಅಂದರೆ, ಯಾರು ಸರ್ ಮಾತಾಡಿದ್ದು ಅಂದರೆ, ಶಿವಾಜಿ ಮಾತಾಡೋದ ಅಂತ. ರಜನಿ ಸಾರ್ ಮಾತಾಡಿದ ಅಂತ ನಾನು ಕೇಳಿದೆ. ಹ್ಞೂ ಬಾ, ಮೈಸೂರಲ್ಲಿ ಇದ್ದಾರಂತ, ಹೋಗ್ಬೇಕಂತೆ, ಹೋಗ್ತೀನಿ ಒಂದಿನ. ನೋಡಿ, ಇಬ್ಬರು ಕೂಡ, ಇವರು ಕನ್ನಡ ಇಂಡಸ್ಟ್ರಿನ ಆಳ್ತಾ ಇದ್ರು, ಅವರು ಅಲ್ಲಿ ತಮಿಳನ್ನ ಆಳ್ತಾ ಇದ್ರು. ಅವರು ಯಾವಾಗೋ ಒಂದು ಕಾಲದಲ್ಲಿ 2 ವರ್ಷ ಜೊತೆಗೆ ಸ್ನೇಹಿತರಾಗಿದ್ರು. ಈಗಲೂ ಕೂಡ ಅದೇ ರೀತಿ ಇದ್ದಾರೆ ಅನ್ನೋದು ತುಂಬ ಖುಷಿಯಾಗುತ್ತೆ. ಮಂಗಳೂರಿಗೆ ಬರಬೇಕು ಮಂಗಳೂರಿಗೆ ಬರಬೇಕು ಅಂತ ಹೇಳಿದಾಗ, ಅಣ್ಣ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ. ಇವರು ಹಳೆ ಸಿನಿಮಾಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಭಾಳಷ್ಟು ಜನ ಅವರಿಗೆ ಫ್ಯಾನ್ಸ್ ಇದ್ದಾರೆ. ನಮಗೆ ಹೋಟ್ಲಿಂದ ಬೇರೆ ಎಲ್ಲ ಕಡೆಯಲ್ಲಿ ನಿಲ್ಲಿಸಿದಲ್ಲಿಂದ ಈ ಅಭಿಮಾನಿಗಳು ಸೇರಿ ಫೋಟೋ ತೆಗೆಯೋದ್ರ ಜೊತೆಯಲ್ಲಿ ಕೆಲವರು ನನ್ನ ಹತ್ರನೇ ಮೊಬೈಲ್ ಕೊಟ್ಟು ಅವ್ರ ಜೊತೆ ಒಂದು ಫೋಟೋ ತೆಗಿ ಅಂತ ಹೇಳಿದ್ರು. ದಟ್ ಈಸ್ ದ ಥಿಂಗ್. ಏನಂದರೆ ಇವತ್ತೂ ಅವರನ್ನು ಮರೆತಿಲ್ಲ ಅಂತ, ಅದಕ್ಕೆ ಹೇಳೋದು. ಆಮೇಲೆ ಕೇಳಿದ, ಅಣ್ಣ ನಿಮಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ಕೇಳಿದ್ರೆ, ನಮ್ಮ ಹತ್ರ ಅವ್ರು ಏನು ಬಯಸ್ತಾರೆ, ಒಂದು ಫೋಟೋ ಕಾಣೋ, ಅದೊಂದು ಖುಷಿ ಅಲ್ವಾ. ನಾನು ಕಲಾವಿದ ಆಗಿದ್ದಕ್ಕೆ ಮಾತ್ರ ತಾನೇ ಅವ್ರು ಫೋಟೋ ತೆಗೆಯೋದು. ಅದೇ ಒಬ್ಬ ರಾಜಕಾರಣಿ ಆದರೆ ಕೆಲವರು ಅಂತ ಏನೋ ಕಮೆಂಟ್ ಮಾಡಿ ಹೋಗ್ತಾ ಇರ್ತಾರೆ. ಆ ಕಲಾವಿದ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಶಿವು. ಅವರಿಗೆ ಖುಷಿ ಆದಷ್ಟು ಫೋಟೋ ತಗೊಳ್ಳಿ, ನೀನು ಯಾಕೆ ತಲೆ ಬಿಸಿ ಮಾಡ್ತೀಯ ಅಂತ. ಹಾಗೆ ನಮ್ಮ ಅಣ್ಣ ಖುಷಿ ಅವರ ಸಿನಿಮಾದ ಜರ್ನಿಯ ಬಗ್ಗೆ, ಹಾಗೂ ಅವ್ರು ಮಾಡಿದಂಥ ಅದ್ಭುತವಾದ ಸಿನಿಮಾ ಅಂತ ಹೇಳಿದರೆ ರಂಗನಾಯಕಿ. ಎಷ್ಟು ಜನ ನೋಡಿದ್ದೀರಾ ಆ ಸಿನಿಮಾನ? ನಾನು ನೋಡಿ ಫುಲ್ ಥಿಯೇಟರ್ಲ್ಲಿ ಹತ್ಬಿಟ್ಟಿದ್ದೆ ಅದು. ಆ ಥರ ತುಂಬ ಖುಷಿ ಅಣ್ಣ. ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ನನಗೂ ಖುಷಿ ಇದೆ, ನಮಗೆಲ್ರಿಗೂ ಖುಷಿ ಇದೆ. ಇಡೀ ತುಳುನಾಡು ಜನರ ಪರವಾಗಿ ನಿಮಗೊಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ನನಗೆ ತುಳು ಭಾಷೆ ಬರಲ್ಲ ಮಾತಾಡೋಕ್ಕೆ. ಅದು ನನ್ನ ತಪ್ಪಲ್ಲ. ಯಾರಾದರೂ ನಿರ್ದೇಶಕರು, ನಿರ್ಮಾಪಕರು ಕರೆದು ನನಗೂ ಒಂದು ಪಾತ್ರ ಕೊಟ್ಟಿದ್ದಿದ್ರೆ ತುಳು ಸಿನಿಮಾದಲ್ಲಿ ನಾನು ಮಾಡಿ ತುಳು ಕಲ್ತ್ಬಿಡ್ತಾ ಇದ್ದೆ. ನನಗೆ ಯಾರೂ ಅವಕಾಶ ಕೊಡಲಿಲ್ಲ. ಇನ್ನು ಮುಂದೇನಾದರೂ ಕೊಡ್ತಾರ ನೋಡೋಣ. ನಾನು ಈ ಮಂಗಳೂರಿಗೆ ಬಂದು ತುಂಬ ದಿನ ಆಗಿತ್ತು. ಯಾವುದೋ ಚಿತ್ರೀಕರಣಕ್ಕೆ ಬಂದಿದ್ದದ್ದು. ಶಿವು ಜೊತೆ ಆ್ಯಕ್ಟ್ ಮಾಡುವಾಗ ನಾನು ಮಂಗಳೂರಿಗೆ ಬರಬೇಕು, ತುಂಬ ದಿನ ಆಯಿತು, ಅಲ್ಲಿ ಬಂಗಡೆ ಮೀನು ಅವೆಲ್ಲ ತುಂಬ ರುಚಿಯಾಗಿರುತ್ತೆ, ತಿನ್ಕೋಬೇಕು ಅಂತ ಹೇಳಿದಾಗ ನನ್ನ ಜೊತೆಲಿ ಕರ್ಕೊಂಬಂದರು. ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು.
ನಾನು ಈ ಸಮಾರಂಭಕ್ಕೆ ಬಂದ ಮೇಲೆ ಈ ವೈಭವ ಎಲ್ಲ ನೋಡಿ ತುಳು ಚಿತ್ರರಂಗ ಬಡ ಚಿತ್ರರಂಗ ಅಂತಾರೆ. ಹೇಗೆ ಬಡತನ ಇದೆ ಇಲ್ಲಿ, ಇಷ್ಟೊಂದು ವೈಭವ, ಇಷ್ಟೊಂದು ಸೌಂಡ್ ಸಿಸ್ಟಮ್ಮು, ಇಷ್ಟೊಂದು ಡಾನ್ಸರ್ಸು, ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಿ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದೀರಿ, ಕಾರ್ಯಕ್ರಮನ ಭಾಳ ಆಸಕ್ತಿಪೂರ್ಣವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಮನೋರಂಜನೆ ಬೇಕು. ನಮ್ಮ ಕಷ್ಟಗಳ ಮಧ್ಯೆ ನಾವೊಂದು 2-3 ಗಂಟೆ ಕೂತು ನಕ್ಕು ಮತ್ತೆ ಅದನ್ನೆಲ್ಲ ಮರೆತು ಜೀವನಕ್ಕೆ ಹೋಗ್ತೀವಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನೇ ಮುಂದುವರಿಸ್ಕೊಂಡು ಹೋಗಿ. ಪದೇ ಪದೇ ನಿಮ್ಮನ್ನು ಕರಿತಾ ಇರಿ. ತುಳು ಚಿತ್ರರಂಗದಲ್ಲಿ ಒಂದು ಅವಕಾಶ ಕೊಡಿ, ಬಂದು ಆ್ಯಕ್ಟ್ ಮಾಡ್ತೀನಿ, ನಿಮಗೆ ಮನೋರಂಜನೆ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ವಂಡರ್ಫುಲ್ ವರ್ಡ್ಸ್. ತುಂಬ ಸಂತೋಷ.